ಸರ್, ಈಗಾಗಲೇ ನಿನ್ನೆ ಸಭೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ. ನಿನ್ನೆ ಸಭೆಯಲ್ಲಿ ನಿರ್ಣಯವನ್ನು ಕೂಡ ತೆಗೆದುಕೊಂಡ್ರು. ಬೆಂಗಳೂರು ಬಂದ್ ಮಾಡ್ತೀವಿ ಅಂದ್ರು, ತಾವು ಕೂಡ ಇದ್ರಿ. ಏನ್ ಸರ್? ಸರ್, ಈಗ ಬಂಧನ ಆದಮೇಲೆ ಅದರ ಬಗ್ಗೆ ಅನೇಕ ಹೋರಾಟಗಳನ್ನ ಈಗ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ನಮ್ಮ ಹೋರಾಟ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು, ಅದೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮೊನ್ನೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 60% ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ. ನಾವು ಅದಕ್ಕೆ ಕಾಯ್ತೀವಿ. ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಕೂಡಲೇ ಮುಖ್ಯಮಂತ್ರಿಗಳು, ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಹಿಂದೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ ನಂಬಿಕೆ ನಮಗಿದೆ. ನಾವು ಹಂಗಂತ ಹೇಳಿ ಮುಖ್ಯಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡಲ್ಲ. ಅವ್ರಿಗೆ ಕಾಲಾವಕಾಶ ಕೊಡ್ತೀವಿ. ನೀವು ಮಂತ್ರಿಮಂಡಲವನ್ನು ಕರೆದು ಚರ್ಚೆ ಮಾಡಿ ಈ ಕೂಡಲೇ ನಗರಸಭೆಗೆ ಆದೇಶ ಹೊರಡಿಸಿದಿರ, ಆದರೆ ಕಾರ್ಯಗತ ಆಗಬೇಕು. ಇಂಥ ಆದೇಶಗಳು ಸುಮಾರು 100-150 ಆದೇಶಗಳಾಗಿದೆ. ಆದರೆ ಇವತ್ತಾದರೂ ಕೂಡ ನೀವು ಗ್ರಾಮಾಂತರ, ನೆನ್ನೆ ಹೇಳಿದೆ ನಾನು, ನೀವು ಗ್ರಾಮಾಂತರ ಪ್ರದೇಶದಿಂದ ಬಂದಂಥವರು, ನಿಮಗೆ ಕನ್ನಡದ ಮೇಲೆ ಕಾಳಜಿ ಇದೆ. ದಯಮಾಡಿ ನಿಮ್ಮ ಕಾಲದಲ್ಲಿ ಕನ್ನಡವನ್ನು ಆಡಳಿತ ಭಾಷೆ ಮಾಡಿ ಮತ್ತು ನಾಮಫಲಕ ಕನ್ನಡದಲ್ಲೇ ಇರಬೇಕು ಅಂತ ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದ್ದು ಅದನ್ನು ಮಾಡಿದ್ದಾರೆ. ದಯಮಾಡಿ ನಾನು ಹೇಳ್ತೀನಿ, ಈ ಕೂಡಲೇ ಕನ್ನಡಿಗರು ಬಂಧನ ಆಗಿರೋರು ಅವ್ರು ಹೋಗಿ ಅಂದರು ಹೋಗಲ್ಲ ಅಂತ ಇದ್ದಾರೆ ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ದಯಮಾಡಿ ಅವರು ಬಿಡುಗಡೆ ಆಗಬೇಕು. ಇದು ನಮ್ಮ ಹಕ್ಕೊತ್ತಾಯ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದೆ ನೆನ್ನೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು 108 ಇರ್ಬೋದು, ಆದರೆ ಕನ್ನಡದ ವಿಚಾರದಲ್ಲಿ ನಾವೆಲ್ಲ ಒಂದೇ. ನಾನು ಮಾಡಿದ್ದು ತಾನು ಮಾಡಿದ್ದು ಅಂತ ಹೇಳೋದಿಲ್ಲ. ಹಿರಿಯರು ನಮಗೆ ಈ ಹೋರಾಟದ ಹಾದಿಯನ್ನು ಹಾಕೊಟ್ಟಿದ್ದಾರೆ. ಅವರೆಲ್ಲರನ್ನೂ ನೆನೆಸ್ಕೊಂಡು ಇವತ್ತು ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಅಭಿಯಾನವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಇದು ನಿಲ್ಲೋದಿಲ್ಲ. ಈಗಾಗಲೇ ಹೇಳಿದ್ದಾರೆ, ಸರ್ಕಾರ ಯಾವುದೇ ತೀರ್ಮಾನ, ಇಂಥ ಹೋರಾಟಗಳಾಗುವಾಗ ಸರ್ಕಾರ ಕನ್ನಡ ಪರ ಹೋರಾಟಗಾರರನ್ನ ಕರೆದು ಸಭೆ ಮಾಡಿ ಚರ್ಚೆ ಮಾಡ್ತಾ ಇದ್ರು. ಅದಿವಾಗ ಇಲ್ಲ. ಅದು ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ದಯಮಾಡಿ ಕನ್ನಡಿಗರು ಸತ್ತಿಲ್ಲ, ಇನ್ನು ಬದುಕಿದ್ದೀವಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ಬೇಕಾಗುತ್ತೆ. ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಕೊಡಬಾರ್ದು. ಮುಂದೇನಾದರೂ ಆದರೆ ರಾಜ್ಯ ಸರ್ಕಾರವೇ ಹೊಣೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.